ನಾನು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತವನ್ನು ಬಯಸಿ ಬಹಳ ದಿವಸಗಳ ನಂತರ ನಾನು ಪತ್ರಿಕಾ ಸಭೆಯನ್ನ ತಮ್ಮೆಲ್ಲರನ್ನ ಕರೆದು ಮಾತನಾಡ್ತಿದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲೇ ಬಿಜಾಪುರ ಜಿಲ್ಲೆಗೆ ತಿರುಗಿ ನೋಡುವಂತ ಪ್ರಕರಣಗಳು ಬಿಜಾಪುರ ನಗರದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಪೊಲೀಸ್ ಇಲಾಖೆ ಸರಿಯಾಗಿ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಇವತ್ತು ಬೆಟ್ಟಿಂಗ್ ಅಂತ ದಂಧೆ ನಡೆಸುವಂಥವರು ಬಹಳ ಆರಾಮಾಗಿ ನಗರದಲ್ಲಿ ಓಡಾಡ್ತಾ ಇದ್ದಾರೆ. ಬೆಟ್ಟಿಂಗ್ ದಂಧೆಯಲ್ಲಿ ಹಲವಾರು ಉನ್ನತ ಮಟ್ಟದ ದೊಡ್ಡ ದೊಡ್ಡ ಫ್ಯಾಮಿಲಿಯ ಮನೆತನದ ಮಕ್ಕಳು ಸಂಪೂರ್ಣ ಹಾಳಾಗಿ ಹೋಗಿದ್ದಾರೆ. ಬೆಟ್ಟಿಂಗ್ ದಂಧೆ ನಡೆಸುವಂಥವ್ರು ರಾಜಕೀಯ ಕೆಲವೊಂದು ಪಕ್ಷ ಧುರೀಣರಾಗಿದ್ದಾರೆ. ಹೀಗಾಗಿ ಅವರಿಗೆ ಅಧಿಕಾರಿಗಳು ಕ್ರಮ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹಿಂದೆನೂ ಕೂಡ ನಾನು 8 ವರ್ಷ ಹಿಂದೆ ಒಂದ್ಸಲ ಪತ್ರಿಕಾ ಮಾಧ್ಯಮನ ಉದ್ದೇಶಿಸಿ ಮಾತನಾಡಿದ್ವಿ ಬೆಟ್ಟಿಂಗ್ ದಂಧೆ ಬಗ್ಗೆ. ಏನು IPL ಇವೆಲ್ಲ ನಡೀತಾವೆ, ಬಂದ ಕೂಡಲೇ ಈ ದಂಧೆ ಚುರುಕಾಗ್ತದ, ಅದಕ್ಕೆ ಯಾವುದು ಐಡೆಂಟಿಫೈ ಇಡಂಗಿಲ್ಲ, ಅವ್ರು ಯಾರು ಇವರೇ ಅಂತ ತಿಳಿಸಿದವ್ರಿಗೂ ಪೊಲೀಸರು ಕೂಡ ಅದನ್ನ ಇದು ಮಾಡ್ತಾ ಇಲ್ಲ. ಅವಾಗ ನಾನು ಹೇಳಿದಾಗ ಸ್ವಲ್ಪ ಕಡಿವಾಣ ಹಾಕಿದ್ರು. ಯಾಕೆ ಈ ಪ್ರಕರಣ ನನ್ನ ಗಮನಕ್ಕೆ ಬರ್ತಾವಂದ್ರೆ, ಇದು ಆದ ನಂತರ ಮನೆಗೆ ಗೊತ್ತಿರಂಗಿಲ್ಲ, ಸಾಲ ಮಾಡಿರ್ತಾರೆ, ಬಡ್ಡಿಂಗ್ ಯಾರ ಕಡೆನೋ ಫೈನಾನ್ಸು ಪ್ರೈವೇಟ್ ಆಗಿ ತೊಗೊಂಡಾಕ ವಾಪಸ್ ಕೊಡುವ ಮುಂದಾಗ ತಕರಾರು ಬಂದಾಗ ನಮ್ಮ ಹತ್ರ ಬರ್ತಿರ್ತಾರೆ. ಈಗ ನಮ್ಗೆ ಹುಡುಗ ಹಿಂಗೆ ಇಷ್ಟು ಲಕ್ಷ ಕೋಟಿ ಸಾಲ ಮಾಡಿದಾನ, ಅವ್ರ ಮನೆಗೆ ಬಂದು ಇಷ್ಟು ಕೊಡೋದು ಕೇಳ್ತಾರೆ, ನೀವು ಏನಾದ್ರು ಮಾಡಿ ಸೆಟೇಟ್ ಮಾಡ್ರಿ ಅಂತ ಕೇಳ್ತಿರ್ತಾರೆ. ಅವಾಗ ನನ್ನ ಗಮನಕ್ಕೆ ಯಾಕೆ ಬಂತು, ಒಳ್ಳೆ ಹುಡುಗ, ಯಾವುದೋ ಸಣ್ಣ ಹೆಬಿಟು ಇಲ್ಲಲ್ಲ ಇವನಿಗೆ, ಯಾವುದೋ ಸಣ್ಣ ಚಟ ಇಲ್ಲಾರ್ದವ ಇಟ್ಟಂಗ ಕೋಟಿಗಟ್ಟಲೆ ದುಡ್ಡು ಹಾಳಾಯ್ತು ಅಂದ್ರೆ ಅವಾಗ ಗಮನಕ್ಕೆ ಬರಾಗ್ತಾ ಇದು ಆನ್ಲೈನ್ ಒಳಗೆ ಅವ್ರು ಆಟ ಆಡೋದು, ಬೆಟ್ಟಿಂಗ್ ಅನ್ನೋ ದಂಧೆ ನಡೆಸುವಂಥದ್ದು ಗೊತ್ತಾಗ್ತದೆ. ಇದು ವಿಜಯಪುರ ಜಿಲ್ಲೆಯಲ್ಲಿ ನಗರದಲ್ಲಿ ಅವ್ಯಾತವಾಗಿ ನಡೀತದೆ. ಇದು ಕಂಟ್ರೋಲ್ ಆಗ್ತಾ ಇಲ್ಲ. ಇದನ್ನ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಬೇಕು, ಇದನ್ನ ಕಂಟ್ರೋಲ್ ತರಬೇಕು. ಅವ್ರು ಯಾರಾದಾರ ಅವರು ಗುರುತಿಸಿ ದಂಧೆ ನಡೆಯುವಂಥವ್ರಿಗೆ ಗುಂಡಾ ಆ್ಯಕ್ಟು ಇಂಥದ್ರಲ್ಲಿ ಅವ್ರನ್ನ ಫಿಟ್ ಮಾಡಿ ಕ್ರಮ ತಗೋಬೇಕಂತ ನಾನು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ಮೊದಲೇದಾಗಿ. ಎರಡನೇದು, ಬಿಜಾಪುರ ನಗರದಲ್ಲಿ ಕೂಡ ಬಹಳಷ್ಟು ಪ್ರಕರಣಗಳು, ಮರ್ಡರ್ಗಳು, ಶೂಟ್ ಮಾಡುವಂಥದ್ದು, ಹಗಲು ಹೊತ್ತಿನಲ್ಲಿ ಚಾಕು ಹಾಕಿ ಕೊಲೆ ಮಾಡುವಂಥದ್ದು ಸಾರ್ವಜನಿಕ ಎದುರುಗಡೆನೇ ಇಲ್ಲ, ಯಾವುದೇ ಭಯ ಇಲ್ಲದೇನೆ. ಯಾಕಂದ್ರೆ ಇವತ್ತು ಅಪರಾಧ ಹೆಚ್ಚಾಗಲಿಕ್ಕೆ ಕಾರಣ ಇದು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದ್ರ ಜೊತೆ ಇತ್ತೀಚಲಾಗಿ ಇನ್ನೊಂದು ಪ್ರಕರಣ ಅಲ್ಲೆಲ್ಲಿ ಕೇಳ್ತಾ ಇದ್ದದ್ದು ಭೂ ಹಗರಣ ಬಗ್ಗೆ. ಭೂ ಹಗರಣ, ಭೂಗೌಡರು ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಕರಣಗಳಾಗ್ಯಾವ. ಕಳೆದ 6 ವರ್ಷಗಳ ಹಿಂದೆ ನಾನೇ ಒಂದು ಪ್ರೆಸ್ ಮೀಟ್ನಲ್ಲಿ ಒತ್ತಾಯ ಮಾಡಿದ್ದೆ ಸರ್ಕಾರಕ್ಕೆ. ನಮ್ಮದೇ ಸರ್ಕಾರ ಇತ್ತು, ನಮ್ಮದು ಕೇಂದ್ರ ರಾಜ್ಯದಲ್ಲಿ ಆರ್ ಅಶೋಕ್ ಅವರು ಕಂದಾಯ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಪತ್ರ ಬರೋದು, ಇದನ್ನ SIT ಏನೋ ಇತ್ತಲ್ಲ, COD ಕ್ಯಾನ್ಸಲ್ ಮಾಡಿ SIT ಮಾಡಿದ್ರು, ಅದಕ್ಕೆ ವಹಿಸಿ ತನಿಖೆ ಮಾಡ್ರಿ ಅಂತ ಒಂದು ಪತ್ರ ಬರೆದಿದ್ದೆ ಕಂದಾಯ ಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಏನು ಅಧಿಕಾರಿಗಳಿಗೆ, ಕಮಿಷನರ್. ಆ ಸಂದರ್ಭ ಸ್ವಲ್ಪ ಚುರುಕಾಗಿ ಅದು ಏನೋ ಕಾನೂನು ಇದರಲ್ಲಿ ಚೆಕ್ ಮಾಡೋದ್ರಾಗ ಎಲ್ಲ ಸರಿ ಮಾಡ್ಕೊಂಡ್ರು. ಮತ್ತು ಅದೇ ನಡೀತಾ ಇದೆ, ಪ್ರಕರಣ ಮೇಲೆ ಪ್ರಕರಣಗಳು. ಜೊತೆಗೆ ಇವತ್ತು ಮಲ್ಕೊಂಡು ಎದ್ದು ನೋಡೋದ್ರಾಗೆ ನಮ್ಮ ಆಸ್ತಿ ಇರ್ತದಿಲ್ಲೋ ಅನ್ನುವಂಥ ಆತಂಕ ಸೃಷ್ಟಿ ಬಿಜಾಪುರ ಜಿಲ್ಲೆ ನಗರದಲ್ಲಿ ಆಗಿದೆ. ನನ್ನ ಕಡೆ 10 ಪ್ರಕರಣಗಳು ಬಂದಿದ್ದು, ನಾನು ಭಾಳಷ್ಟು ಪ್ರಕರಣಗಳ ಬಗ್ಗೆ ಪೊಲೀಸರ ಗಮನಕ್ಕೆ ಬಂದು, ಕೆಲವೊಂದು ಪೊಲೀಸ್ ಗಮನಕ್ಕೆ ಬರದೇ ಇನ್ನು ಕೂಡ ನಾವು ಅದನ್ನು ಸೆಟೇಟ್ ಮಾಡಿ ಮುಗಿಸಿದ್ದು ಕೂಡ ನಾನು ಉದಾಹರಣೆ ನನ್ನ ಕಡೆ ಇದ್ದಾವೆ. ಒಬ್ಬ ಅಧಿಕಾರಿ 10 ವರ್ಷ ಉಪನೋಂದಣಾಧಿಕಾರಿಯಾಗಿ ಇದ್ದದ್ದು ಇದಕ್ಕೆ ಕಾರಣ ಅನ್ನುವಂಥ ಭಾಳಷ್ಟು ಜನರು ಮಾತಾಡ್ತಾರೆ ನಗರದಲ್ಲಿ. ಕಳೆದ 2016ರಿಂದ ಇಲ್ಲಿವರೆಗೆ ಒಬ್ಬೇ ಅಧಿಕಾರಿ, ಉಪನೋಂದಣಾಧಿಕಾರಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸಿದ ಅವನ್ನ ರಾಜಕೀಯವಾಗಿ ಪ್ರೊಟೆಕ್ಷನ್ ಮಾಡ್ತಾರೆ ಅನ್ನುವಂಥದ್ದು ಆರೋಪಗಳು ಜನರಿಂದ ಕೇಳಿ ಬರ್ತಾ ಇದೆ. ಬರೀ ಕೇವಲ ನಾನೇನು ಎಲಿಗೇಷನ್ ಮಾಡಿದ್ದೆ, ಸರ್ಕಾರ ಪತ್ರ ಬರೆದು ಒತ್ತಾಯ ಮಾಡಿದೆ ಪತ್ರಿಕಾ ಮಾಧ್ಯಮದಲ್ಲಿ. ಅವಾಗ ಒಂದು 6 ತಿಂಗಳು ಅಷ್ಟೇ ಒಂದು ಬದಲಾವಣೆ ಮಾಡಿದ್ದೆ, ಒಂದು 4-5 ತಿಂಗಳು ಮತ್ತೆ ಅವನ ಮ್ಯಾಗ ಒಂದು ಎಲಿಗೇಷನ್ ಮಾಡಕ್ಕೆ ರಿಟರ್ನ್ ಮತ್ತೆ ಅವನ್ನ ಹೊಳ್ಳಿ ಅದೇ ಅಧಿಕಾರಿ ತಂದು ಕೂಡ್ಸೋದು.
ಇದು ರಾಜಕೀಯ ಕೈವಾಡ, ರಾಜಕೀಯ ತೀರ್ಮಾನ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾಯಿದ್ದೀನಿ. ಯಾಕಂದ್ರೆ ಯಾವುದೇ ವರ್ಗಾವಣೆ ಕೂಡ ರಾಜಕೀಯ ತೀರ್ಮಾನಗಳಿವೆ. ನಮ್ಮ ಸರ್ಕಾರದಲ್ಲಿ ಅಥವಾ ಬೇರೆ ಸರ್ಕಾರಗಳು ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ವರ್ಗಾವಣೆ ಇದು ರಾಜಕೀಯವಾದಂಥ ಒಂದು ವ್ಯವಸ್ಥೆಯಲ್ಲಿ ಇದ್ರ ವರ್ಗಾವಣೆಗಳು ಯಾರು ಅಧಿಕಾರಿಗೆ ಬೇಕು ಅಲ್ಲಿ ರಾಜಕಾರಣಿಗಳು ಯಾರಿಗೆ ಹೇಳ್ತಾರೆ ಅವ್ರಿಗೆ ತರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಆಡಳಿತಾರೂಢ ಪಕ್ಷದವ್ರನ್ನೇ ಮಾತು ಕೇಳಿ ಇವತ್ತು ಅಧಿಕಾರ ವರ್ಗಾವಣೆ ನಡೆಯುವಂಥದ್ದು ಸಾಮಾನ್ಯವಾಗಿ ಬಹಳಷ್ಟು ವರ್ಷದಿಂದ ನಡೆದು ಬಂದದ. ಇದು ನನಗೂ ಕೂಡ ಗೊತ್ತಿತ್ತು. ನಾನು ಶಾಸಕನಿದ್ದಾಗ ಒಂದು ಪ್ರಕರಣ ಕೂಡ ಇಂಥ ಕಂಡು ಬಂದಿಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ನನಗೆ ರಾಜಕೀಯ ಅನುಭವ 94ರಿಂದ ಹೆಚ್ಚು ಅನುಭವ. 94ರಿಂದ 2004ಕ್ಕೆ ನಾನು MLA ಆದ, 2008ಕ್ಕೆ ಒಂದ್ಸಲ ಆದೆ. ಅವಾಗ ಒಂದು ಪ್ರಕರಣಗಳು ಭೂ ಹಗರಣಗಳು ಯಾವ ನಡೀಲಿಲ್ಲ. ಇದು ಬಹಳ ದೊಡ್ಡ ಜಾಲದಿತ್ತು, ಒಬ್ಬರ ಕಡೆಯಿಂದ ಆಗಲಾರ ಕೆಲಸ ಅಲ್ಲ. ನಾನು ಸಬ್ ರಿಜಿಸ್ಟ್ರಿ ಮಾಡಿ ಅನ್ನೋ ತಿಳಾಕ್ ಹೋಗಿಲ್ಲ. ಇದಕ್ಕೆ ಬಾಂಡ್ ರೈಟ್ರು ಶಾಮೀಲಾಗಿರ್ತಾರ. ತಹಶೀಲ್ದಾರ್ ಕಚೇರಿಯಲ್ಲಿ ಐಡೆಂಟಿಟಿ ಕಾರ್ಡ್ ಮಾಡ್ಕೊಡೋರು, ಆಧಾರ್ ಕಾರ್ಡ್ ಮಾಡ್ಕೊಡೋರು, ಅವ್ರ ಫೋಟೋಗಳು ತಕ್ಕಂತೆ ಅವ್ರನ್ನ ಮ್ಯಾಚ್ ಮಾಡಿ ಡೂಪ್ಲಿಕೇಟು ಅವ್ರಿಗೆ ID ಕಾರ್ಡು ಎಲ್ಲ ತಯಾರು ಮಾಡಿಕೊಡೋಂಥ ಒಂದು ಜಾಲನೆ ಇಲ್ಲಿ ಐತಿ. ಅದರಲ್ಲಿ ಕೂಡ ರೆವಿನ್ಯೂ ಇಲಾಖೆಯವರು ಕೂಡ ಭಾಳಷ್ಟು ಮಂದಿ ಇದ್ದಾರೆ ಶಾಮೀಲಾಗ್ಯಾರ. ಇದು ನಾನು ಒತ್ತಾಯ ಮಾಡ್ತೀನಿ, ಇದನ್ನು COD ಕೊಡಬೇಕು. COD ಕೊಟ್ಟು ಇಲ್ಲಿವರೆಗೆ ಆದಂಥ ಪ್ರಕರಣಗಳನ್ನು ಸಂಪೂರ್ಣವಾಗಿ ಭೇದಿಸಿ ಯಾರ್ಯಾರು ಆರೋಪಿಗಳಾದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮೂಲ ಮಾಲಕರಿಗೆ ಜಮೀನುಗಳು ಸಿಗಬೇಕು. ಯಾರ್ಯಾರು ಕಳ್ಕೊಂಡಿದಾರ ಅವ್ರಿಗೆ ಮೂಲ ಮಾಲಕರಿಗೆ ಜಮೀನು ಸಿಗಬೇಕು. ಅವ್ರಿಗೆ ಹೆಂಗೆ ತುಡುಗಾದಕರ ಕಂಪ್ಲೇಂಟ್ ಕೊಟ್ಟಿರ್ತಾರ, ಹೋಗಿ ಅರ್ಜಿ ಬರೆದಿರ್ತಾರ, ತುಡುಗರು ಸಿಕ್ಕುಳ್ಳೇ ಕರ್ಕರ್ ಬಂಗಾರ ಕೊಟ್ಟಿರ್ತಾರೆ. ಕೆಲವೊಂದು ಒಯ್ದು ಸರ ಬಜಾರ್ಕು ಎಲ್ಲ ತುಡುಗಲಿ ಮಾಡಿದ್ದು ಕೂಡ ಒಳ್ಳೆ ರಿಕ್ವೈರಿ ಮಾಡ್ಕೊಂಡು ಅವ್ರಿಗೆ ಒಪ್ಪಿಸಿದ್ದು ಪ್ರಕರಣಗಳನ್ನು ನಾವು ಪೊಲೀಸ್ ಇಲಾಖೆ ಪತ್ರಿಕಾ ಮಾಧ್ಯಮದಲ್ಲಿ ತೋರಿಸಿದಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಸಂಪೂರ್ಣವಾಗಿ ತನಿಖೆ ಮಾಡಿ COD ತನಿಖೆ ಮಾಡಿ ಮೂಲ ಮಾಲಕರಿಗೆ ಜಮೀನುಗಳನ್ನು ಅವರು ಹಸ್ತಾಂತರ ಮಾಡಬೇಕು. ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇದನ್ನು ನಾನು ಒಂದು 15 ದಿವಸ ಇಲೆಕ್ಷನ್ಗಿಂತ ಮುಂಚೆ ಬಹುತೇಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ಪತ್ರಿಕಾ ಸಭೆಯಲ್ಲಿ ಹೇಳಿದರು, ಇದು ನನ್ನ ಕ್ಷೇತ್ರಕ್ಕೂ ಒಬ್ಬ ವ್ಯಕ್ತಿ ಈ ಥರ ಮಾಡಿದಾನ, ಅದು ರೆಡ್ಡಿ ಅನ್ನುವಂಥ ಹೆಸರು ನಾನು ನೋಡಿದೆ. ಅದನ್ನು ನಾನೊಂದು ವಾರದಲ್ಲಿ ಅದನ್ನು ಕ್ರಮ ತಗೊಳಕ್ಕೆ ಹೇಳ್ತೀನಿ. ಇದಕ್ಕೊಬ್ಬ ನೋಡಲ್ ಅಧಿಕಾರಿ ನೇಮಿಸ್ತೀನಿ. ಇದನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಇದನ್ನು ಹತ್ತಿಕ್ತೀವಿ ಅನ್ನುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬರು ಹೇಳಿದರು. ಅದು ಆದ ನಂತರ ಯಾವುದೇ ರಿಸಲ್ಟ್ ಬಂದಿಲ್ಲ. ಅದ್ರ ಪ್ರಕರಣಗಳು ಮತ್ತೆ ಆಗ್ತಾ ಇಲ್ಲ. ಎಷ್ಟು ಜನರಿಗೆ ತೊಂದರೆ ಆಗ್ಯದ ಅಂದ್ರೆ ಪಾಪ ಇಡೀ ಜೀವಮಾನದಲ್ಲಿ ಒಂದು ಪ್ಲಾಟ್ ತೊಗೋಬೇಕಂದ್ರೆ ರಗಡಾಗಿತ್ತು. ಸಾಮಾನ್ಯ ಮಧ್ಯಮ ವರ್ಗದ ನೌಕರಸ್ಥ SDCನೋ FDCನೋ ಗುಮಾಸ್ತೋ ಒಂದು ಪ್ಲಾಟ್ ತೊಗೋಬೇಕಂದ್ರೆ 20-30 ಲಕ್ಷ ರೂಪಾಯಿ ಗೊಳೆ ಮಾಡಿ ತನ್ನ ಸೇವಿಂಗನ್ನು ಮಾಡಿ ತೊಗೊಂಡಿರ್ತಾನೆ. ಮುಂದೆ ಅವನು ಪ್ಲಾಟಿಯಲ್ಲಿ ಇರಂಗಿಲ್ಲ, ಉತ್ತಾರಿ ಚೇಂಜ್ ಆಗಿ ಮತ್ತೊಬ್ರು ಮಾಲಕರು ಬಂದು ಕೂತ್ಬಿಟ್ಟಿರ್ತಾರೆ. ಏನು ಮಾಡೋಕೆ ಅವ ಇಡೀ ಜೀವನದ ಒಂದು ಸಂಪಾದನೆ ಪೂರ್ತಿ ಮತ್ತೊಬ್ರು ಪಾಲಾಗದ. ಕೋರ್ಟಿಗೆ ಹೋದ್ರೆ ಜಲ್ದಿ ಇತ್ಯರ್ಥ ಆಗಂಗಿಲ್ಲ, ಪೊಲೀಸ್ ಕೇಸ್ ಕೊಟ್ರೆ ಜಲ್ದಿ ಬಗೆಹರಂಗಿಲ್ಲ. ಅದು ಹೋಗಿ ಆರೋಪಿನ ಅರೆಸ್ಟ್ ಮಾಡಿದ್ರು ಕೂಡ ಅದು ಕೇಸ್ ನಡ್ಕೋತ ಹೋಗ್ಬಿಡ್ತೀವಿ. ಮುಂದೆ ಅವ್ರು ಕೋರ್ಟಿಗೆ ಸ್ಟೇ ತರೋದು, ಇದು ಮಾಡೋದು, ಇದು ಸಾಮಾನ್ಯವಾಗಿ ನಡೀತಾ ಇರೋದು. ಭಾಳಷ್ಟು ಮಂದಿ ಮೋಸ ಹೋಗ್ಯಾರ, ಭಾಳಷ್ಟು ಮಂದಿ ತೊಂದರೆಗೆ ಆಗಿ ನನ್ನ ಗಮನಕ್ಕಂತೂ ಸಾಕಷ್ಟು ಬಾರಿ ಬಂದದ. ನಾನು 2000 ಪ್ರತ್ಯೇಕ ನನಗೆ ಡೇಟ್ ನೆನಪು ಬರಾತಿಲ್ಲ. ಅವಾಗ ನಾನು ಒತ್ತಾಯ ಮಾಡೋಕೆ ಸ್ವಲ್ಪ ಚೇಂಜ್ ಆಗಿತ್ತು. ಸಬ್ಜೆಕ್ಟ್ ಚೇಂಜ್ ಮಾಡಿದ್ರು. ಬಂದು ಇಲಾಖೆ ಆಫೀಸ್ನಾಗ ಸ್ವಲ್ಪ ಸ್ವಚ್ಛ ಭಾಳ ಮಂದಿ ಹೇಳಿದ್ರು, ಭಾಳ ಒಳ್ಳೆ ಕೆಲಸ ಮಾಡಿರಿ ಅನ್ನುವಂಥದ್ದು ಮಾತುಗಳು ಆ ಸಂದರ್ಭದಲ್ಲಿ ಬಂದಿದ್ರು. ಅವಾಗ ನಾನು ಮಾಡಿದ್ವಿ ಉಪನೋಂದಣಾಧಿಕಾರಿಗಳ ಕಚೇರಿ ಭ್ರಷ್ಟಾಚಾರ ಅನ್ನುವಂಥ ಆರೋಪವನ್ನು ಆ ಸಂದರ್ಭದಲ್ಲಿ ನಾನು ಪತ್ರಿಕಾ ಸಭೆಯಲ್ಲಿ ಮಾಡಿದ್ದೆ. ಈಗ ಅದು ಹುಡುಕಾಡಾತಿ ಜರಕ್ ಸಿಗತ್ತಾಗಿದ್ದವು. ಮನೆ ಎಲ್ಲ ನಮ್ಮ ಮನೆಯಾಗ ಡಿಸ್ಕ್ಲೋಸ್ ಮಾಡೋ ಮುಂದೆ ಕೆಲವು ಪೇಪರ್ಸ್ ಹಾಳಾಗಿ ಹೋಗ್ಯಾವ. ಅದಕ್ಕೆ ಅವು ಇವತ್ತು ಸ್ವಲ್ಪ ಅಲ್ಲೇ ನಾವು ಹುಡುಕ್ಬೇಕಾರೆ COD ತನಿಖೆ ನಡೆಸಲು CMಗೆ ಮನೆಗೆ ಕೊಟ್ಟಿದ್ದೆ ನಾವು. ಇವತ್ತು ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪತ್ರಗಳನ್ನು ಬರೋದು. ಮಾನ್ಯ ಕಂದಾಯ ಸಚಿವರು ಕೂಡ ಯುವಕರಿದ್ದಾರೆ, ಅನುಭವಿಗಳಿದ್ದಾರೆ. ಅವರು ಬಹಳಷ್ಟು ಟ್ಯಾಲೆಂಟ್ ಇದೆ ಅವರಲ್ಲಿ. ಒಳ್ಳೆ ಉತ್ತಮವಾದಂಥ ಒಂದು ಅನುಭವದಿಂದ ಅವರು ಈ ಕಂದಾಯ ಇಲಾಖೆನ ಕಂಟ್ರೋಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ರಿಜಿಸ್ಟ್ರೇಷನ್ ಅವು ಇವೆಲ್ಲ ಕೆಲವೊಂದು ಇದು ಮಾಡಿದ್ದಾರೆ. ಅವರಿಗೆ ನಾನು ಒತ್ತಾಯ ಮಾಡ್ತೀನಿ, ಪತ್ರ ಬರ್ತೀನಿ. ಕೃಷ್ಣ ಬೈರೇಗೌಡರು ಭಾಳ ಆತ್ಮೀಯರಿದ್ದಾರೆ. ನಾನು ಶಾಸಕನಿದ್ದಾಗ, ಮಂತ್ರಿ ಇದ್ದಾಗ ಅವರು ಶಾಸಕರಾಗಿದ್ದರು. ಮುಖ್ಯಮಂತ್ರಿಗಳು ಕೂಡ ಒತ್ತಾಯ ಮಾಡ್ತೀನಿ, ಪತ್ರವನ್ನು ಬರಿತೀನಿ. ಇವತ್ತು ನಾನು ಅದೇ ಎಲ್ಲ ಪತ್ರಿಕಾ ಮಾಧ್ಯಮದ ಜೊತೆ ಹಂಚ್ಕೊಂಡೇ ಅದು ಮುಂದೆ ಹೋಗಬೇಕು ಅನ್ನುವಂಥದ್ದು ಪತ್ರ ಬರೆದು. ಇದು ಒಂದು ತಿಂಗಳಲ್ಲಿ COD ತನಿಖೆ ಹೋಗದೇ ಇದ್ರೆ ಹೋರಾಟ, ಯಾರು ಸಂತ್ರಸ್ತರಿದ್ದಾರೆ
ಸಂತ್ರಸ್ತಂದ್ರೆ ಇದರಿಂದ ತೊಂದರೆ ಆಗಿದೆ. ಅವ್ರೆಲ್ಲರನ್ನು ಸೇರಿಸ್ಕೊಂಡು ನಾನು ಹೋರಾಟ ಮಾಡ್ಬೇಕನ್ನುವಂಥ ನಿರ್ಧಾರವನ್ನು ಇವತ್ತು ಮಾಡಿದ್ದೀನಿ. ಬರುವಂಥ ದಿನಮಾನಗಳಲ್ಲಿ ಇದಕ್ಕೆ ಚುರುಕು ಕೊಡಬೇಕಂತ ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಅವ್ರು ಹೇಳಕ್ಕೆ ಭಾಳಷ್ಟು ನನಗೆ ಖುಷಿಯಾಗಿತ್ತು. ಮಂತ್ರಿನೇ ಎದ್ದು ಕೂತಾರಲ್ಲಪ್ಪ ಈ ವಿಷಯ ಬಗ್ಗೆ, ಅವರೇ ಭಾಳಷ್ಟು ಇದನ್ನ ಇಂಟ್ರೆಸ್ಟ್ ತೊಗೊಂಡಾರ, ಆಸಕ್ತಿ ವಹಿಸ್ಯಾರ, ಇನ್ನು ಇದನ್ನೆಲ್ಲ ಒಂದು ಲೆಕ್ಕಕ್ಕೆ ಬಂದ್ಬಿಡ್ತದ ಅಂತ ನಾನು ಮಾಡಿದ್ದೆ. ಅದು ಆದ್ಮೇಲೆ ಮತ್ತೆ ಸಪ್ಪಗಾಗ್ಬಿಟ್ಟದ. ಮತ್ತೆ 3 ಪ್ರಕರಣ ಆಗ್ಯಾವ, 3-4 ಪ್ರಕರಣ ಆಗ್ಯಾವ. ಇದ್ರಾಗ ಉದ್ಯಮಿದಾರರು ಅದಾರ, ಶಾಮೀಲ್ ಅದಾರ. ಬಹಳಷ್ಟು ಮಂದಿ ನನ್ನ ಹೆಸರು ಹೇಳಕ್ ಹೋಗಲ್ಲ, ಯಾಕಂದ್ರೆ ಆರೋಪ ಸಾಬೀತಾಗುತ್ತೆ, ಆರೋಪ ನಾನು ಹೇಳಕ್ ಬರಂಗಿಲ್ಲ. ಇದ್ರಾಗ ಸಮಾಜದವ್ರು ಅದಾರ, ಎಲ್ಲಾ ಸಮಾಜದ ಜನರು ಅದಾರ, ಗುಂಡಾಗಳು ಅದಾರ, ಮತ್ತು ಮೋಸ ಹೋದವ್ರಂತರೂ ಸಾಮಾನ್ಯ ಜನ. ಮೋಸ ಹೋದವರು ಎಲ್ಲ ಕಮ್ಯುನಿಟಿ ಇದಾರೆ. ಇಲ್ಲೇ ನನ್ನ ಹತ್ರ ಭಾಗವಾನ್ ಅವ್ರದ್ದು ಒಂದು ಕೇಸ್ ಬಂದಿತ್ತು, ತಿರುಳಕರ್ ಅವ್ರ ಕೇಸ್ ಬಂದಿತ್ತು, ಭಾಳ ಪ್ರಕರಣಗಳು ಬಂದಿತ್ತು. ಅಲ್ಲೇ ಹೊರಗೆ ಮಾಡದೆ ಮುಗಿಸಿದ್ವಿ. ಯಾವ ಮಾಡಿದ ಅವ್ನು ಜೈಲಿಗೆ ಹೋದ, ಒಳಗೆ ಬಂದನ ಆರಾಮಾಗಿ ಅಡ್ಡಾಡತ್ತಾವ. ಅನುಭವ ಆಗ್ಬಿಟ್ಟು ಕಾಣಿಸ್ತಾನೆ, ಬಹುತೇಕ ಅನುಭವ ಆಗ್ಬಿಟ್ಟು ಮತ್ತೆ ಅದನ್ನೇ ಮಾಡಾಕ್ತಾರೆ ಕನ್ಸಾತು. ಒಂದು ಅರ್ಥ ಆಗ್ತಾ ಇಲ್ಲ, ಈ ಆಸ್ತಿದಾರ ಮಾಲಕ ಈ ಊರಾಗಿಲ್ಲ ಅನ್ನುವಂಥದ್ದು ಅವ್ರು ಕಂಡು ಹಿಡಿತಾರೆ. ಫಸ್ಟ್ ನೀವು ಮುಂಬೈಕೋ ಬೆಂಗಳೂರಿಗೋ ಬೇರೆ ಬೇರೆ ಪುಣಾಕ್ಕೂ ಇರ್ತಾರೆ ಗೊತ್ತು ಮಾಡಿಕೊಂಡು, ಅವ್ರು ಬಿಜಾಪುರ ಸಂಪರ್ಕ ಇಲ್ಲ ಅನ್ನೋದು ಗೊತ್ತು ಮಾಡಿಕೊಂಡು, ಆ ಏಜಿಂದೇ ಒಂದು ಇನ್ನೊಬ್ಬನ ಕ್ಯಾಂಡಿಡೇಟ್ ತಯಾರು ಮಾಡಿ ಆ ಹೆಸರಿಗೆ ಅವ್ನು ಫೋಟೋ ಕುಂಡ್ರಿಸಿ ಉತಾರಿ ಐಡೆಂಟಿಟಿ ಕಾರ್ಡು ಮತ್ತು ಆಧಾರ್ ಕಾರ್ಡ ಮತ್ತು ನಮ್ದು ಉತಾರಿ ಯಾರು ಉತಾರಿ ಮಾಡ್ಕೊಂಡು ಹೋಗಿದ್ರೆ ಸಬ್ ರಿಜಿಸ್ಟರ್ ಆಫೀಸ್ನ ಬತ್ತು ಹೊಚ್ಕೊಂಡ್ಬಿಡ್ತಾರೆ. ಅವ್ರದ್ದೇನು ಹುಡುಕಾಡಕ್ಕೆ ಹೋಗಿಲ್ಲ. ಇದನ್ನ ಯಾರು ವ್ಯವಸ್ಥಿತವಾಗಿ ಬಿಜಾಪುರದಲ್ಲಿ ದೊಡ್ಡ ಗ್ಯಾಂಗ್ ಐತಿ. ಬಿಜಾಪುರ ಭಾಳ ದೊಡ್ಡ ಗ್ಯಾಂಗ್ ಅದ. ಅವರು ಇವರು ಎಲ್ಲ ಸೇರ್ಕೊಂಡು ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ ಹಿಡ್ಕೊಂಡು ತಹಸೀಲ್ದಾರ್ ಆಫೀಸು ಇವೆಲ್ಲ ಗಿರಿಕಿ ಹೊಡಿತದೆ. ಎಲ್ಲರೂ ಒಂದು ರೌಂಡ್ ಅದ, ಇವರು ಓಡಾಡ್ಲಕ್ಕ ಮಾಡ್ಲಕ್ಕ ಒಂದು ದೊಡ್ಡ ಟೀಮ್ ಅದು. ಹೆಣ್ಣಿದ್ರೆ ಹೆಣ್ಣು ಫೋಟೋ ತಯಾರು ಮಾಡ್ತಾರೆ, ಹೆಣ್ಮಕ್ಳು, ಗಂಡ್ಮಕ್ಳಾದ್ರೆ ಗಂಡ್ಮಕ್ಳು ಫೋಟೋ ಮಾಡ್ತಾರೆ. ಯುವಕರು ವಯೋವೃದ್ಧರು ಎಲ್ಲರೂ ಅವರು ಯಾವ ವಯಸ್ಸಿನ ತಕ್ಕ ಆ ಥರ ಕ್ಯಾಂಡಿಡೇಟ್ ರೆಡಿ ಮಾಡ್ಕೊಂಡು ಇದು ದೊಡ್ಡ ವಂಚನೆ ಬಿಜಾಪುರ ನಗರದಲ್ಲಿ ನಡೆದಿದೆ. ಇದು COD ತನಿಖೆ ಹೋಗ್ಬೇಕು. ಹಿಂದಕ್ಕೆ ನಾನು ಏನಾಗಿ ತೋರಿಸಿಲ್ಲ, ನೂರಾರು ಆಸ್ತಿ ಅಕ್ರಮ ಪರಭಾರಿ ಅಂತ ಕೊಟ್ಟಿವಿ, ನಾವೇ ಪತ್ರಿಕೆ ಪ್ರಿಂಟ್ ಮಾಡಿದ್ವಿ. ಇದಕ್ಕೆ ಇನ್ನೊಮ್ಮೆ ನಾನು COD ತನಿಖೆ ಆಗಬೇಕು ಸಮಗ್ರವಾಗಿ. ಇಲ್ಲದೇ ಇದ್ರೆ ನಾವು ಹೋರಾಟ ಮತ್ತು ಕಾನೂನು ರೀತಿಯೂ ಹೋರಾಟ ಮಾಡಬೇಕಾಗ್ತದೆ. ಇದು ಜಿಲ್ಲಾ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಪತ್ರಗಳ ಮುಖಾಂತರ ನಾನು ಅವರಿಗೆ ಒತ್ತಾಯ ಮಾಡಿ ಇದನ್ನು ಬೇಗನೆ CODಗೆ ಒಪ್ಪಿಸಿ ಯಾರು ಸಂತ್ರಸ್ತದಾರ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮತ್ತು ಮನವಿ ಮಾಡ್ತೀನಿ. 100 ಮೇಲೆ ಪ್ರಕರಣಗಳಾಗಿವೆ. ಈ ಮತ್ತು ಅದು ಆದ ನಂತರ ಬಹುತೇಕ ಒಂದು 60-70 ಆಗ್ಯಾವ. ಒಂದು 200-300 ಪ್ರಕರಣಗಳು ಬಿಜಾಪುರ ಉಪ ನೋಂದಣಿ ಅಧಿಕಾರಿಗಳೇ ಆಗ್ಯಾವ. ಮತ್ತು ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಬೇರೆ ತಾಲೂಕುಗಳಲ್ಲಿ ಆಗಿಲ್ಲ, ಸಿಂದಗಿಯಾಗ ಆಗಿಲ್ಲ, ಇಂಡಿಯಾಗ ಆಗಿಲ್ಲ, ಮುದ್ಯಾಗಳಕ್ಕೆ ಎಲ್ಲಿ ಕಾಣಿಸ್ತಾರೆ. ಇಲ್ಲೇ ಜಿಲ್ಲಾ ಕೇಂದ್ರಕ್ಕೆ ಅಲ್ಲಿ ಒಂದು ಪ್ರಕರಣ ಬಾಗೇವಾಡಿದವು, ಜಲನಗರದಲ್ಲೂ ಕೂಡ ಮನೆ FIR ಆಗಿದೆ. ಜಲನಗರದಲ್ಲಿ ಆಗಿದೆ, ಆದರ್ಶ ನಗರ ಪೊಲೀಸ್ ಸ್ಟೇಷನ್ದಲ್ಲಿ ಆಗಿದೆ. 2 ಸ್ಟೇಷನ್ ಸಂಬಂಧಪಡ್ತಾವೆ. ಯಾಕಂದ್ರೆ ಹೆಚ್ಚು ಹೊರವಲಯದಲ್ಲೇ ಪ್ಲಾಟ್ಗಳು ಜಮೀನುಗಳು ಇರುವುದು. ಒಂದು ಆದರ್ಶ ನಗರ ಪೊಲೀಸ್ ಸಂಬಂಧಪಟ್ಟಂಗೆ ಈ ಕಡೆ ಎಲ್ಲ ನಮ್ಮ ಸೋಲಾಪುರ ರೋಡು, ದರ್ಗಾ ಈ ಕಡೆ ಭಾಗದಲ್ಲಿ ಎಲ್ಲ ಜಲನಗರ ಸಂಬಂಧಪಟ್ಟದ ಅಲ್ಲಿ ಪ್ರಕರಣಗಳು ಜಾಸ್ತಿ ಆಗಿವೆ. ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲೇ ಇದೆ. ಜಲನಗರ ಅಂದ್ರೆ ಆ ಕಡೆ ಕೂಡ ಖುಲ್ಲಾ, ಇಬ್ರಾಹಿಂಪುರ ಆ ಕಡೆ ಎಲ್ಲ ಲೇಔಟ್ಗಳು ಪ್ಲಾಟ್ಗಳಾಗ್ಯಾವ, ಹೊಲಗಳು ಖುಲ್ಲಾ ಜಗ ಜಮೀನು ಅದಾವ. ಇನ್ನೂ ಅಲ್ಲಿಯೂ ಕೂಡ ಜಮೀನುಗಳು. ಯಾಕಂದ್ರೆ ಈ ಕಡೆ ಸ್ಟೇಷನ್ ರೋಡಿಗೆ ಕೆಲವೊಂದು ಕಡಿಮೆ, ಅಲ್ಲಿ ಭಾಳ ಯಾರು ಜನ ವ್ಯವಹಾರ ಇನ್ನೂ ಫಾಸ್ಟಾಗಿ ನಡೆದಿಲ್ಲ. 17 ರೋಡ್ದಾಗ ಎಲ್ಲ ಫುಲ್ ಮಾರಾಟ ಮುಗಿಸ್ಬಿಟ್ಟಾರೆಲ್ಲ, ಯಾವ ಉಳಿಸಿಲ್ಲ. ಆದ್ರೆ ತೊರವಿಯಲ್ಲಿ ಆಗ್ಯಾವ. ಗಾಡ್ ಫಾದರ್ ಇದಾರ ನಾನು ಖಚಿತವಾಗಿ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ ಒಂದು ಅವ್ಯಾತವಾಗಿ ನಡೀತದೆ. ಯಾಕಂದ್ರೆ ಅವ್ರಿಗೆ ಹೆದರಿಕೆನೇ ಇಲ್ಲ, ಕಾನೂನು ಹೆದರಿಕೆ ಬೇಕಲ್ಲ. ಇದ್ರಾದ್ರೆ ಸಿಕ್ಕೊಂಡ್ ಬೀಳ್ತೀವಪ್ಪ ಅನ್ನೋದು ಭಯನೇ ಇಲ್ಲ. ಭಯ ಇಲ್ಲ ಅಂದ್ರೆ ಅದ್ರ ಅರ್ಥ ಅವ್ರಿಗೆ ಏನಾದ್ರು ಒಂದು ಬೆಂಬಲ ಇದ್ದೇ ಇರ್ಬೇಕಲ್ಲ. ಇರ್ಬೋದು. ನಾನು ಯಾರು ಇದರಲ್ಲಿ ಶಾಮೀಲಾಗಿದ್ರೆ ಪ್ರತಿಯೊಬ್ಬರ ಮೇಲೆ ಕ್ರಮ ತಗೋಬೇಕು, ಕಠಿಣವಾದಂಥದ್ದು. ಪ್ರಭಾವಿ ರಾಜಕಾರಣಿ ಹತ್ರ ಇದ್ರು, ಪಕ್ಕ ಕೇಳಿ ಬಂದ್ರು ಕೂಡ ಅವ್ರ ಮೇಲೆ ಕ್ರಮ. ಸಾರ್ವಜನಿಕರಿಗೆ ದಾರಿ ತಪ್ಪಿಸುವಂತ ಕೆಲಸ ನಾನು ಮಾಡಿಲ್ಲ, ಎಂದಕ್ಕೂ ಮಾಡಿಲ್ಲ, ಈಗೂ ಮಾಡ್ತಾ ಇಲ್ಲ. ಒಂದು ಗೊತ್ತಿರ್ಲಿ ನಿಮ್ಗೆ, ಇದು ಒಬ್ಬರಿಂದ ಆಗುವಂತ ಕೆಲಸ ಇಲ್ಲ. ನಾನು ಹೇಳಿದಿಲ್ಲ, ಒಂದು ID ಕಾರ್ಡ್ ರೆಡಿ ಮಾಡಬೇಕು. ID ಕಾರ್ಡ್ ರೆಡಿ ಮಾಡಬೇಕು. ಅವ್ ಯಾವ ಏಜ್ ನಾವದಾನ, ಯಾವ ಅಡ್ರೆಸ್ ಎಲ್ಲ ತೆಗೆದು ಅದೇ ಫೋಟೋ ಇನ್ನೊಬ್ಬನ ಹೆಚ್ಚಿ ತಯಾರು ಮಾಡ್ಬೇಕಲ್ಲ. ಅದಕ್ಕೊಂದು ಮಷಿನ್ ಬೇಕು, ಒಬ್ಬ ವ್ಯಕ್ತಿ ಬೇಕು. ಅದೇ ಸರ್,
ಯಾಕೆ ರಾಜಕಾರಣಿಗಳು ಯಾಕೆ ಅದೇ ನಾನು ಪೂರ್ತಿ ಇಚ್ಛಾಶಕ್ತಿ ಪ್ರದರ್ಶನ ಮಾನ್ಯ ಮಂತ್ರಿಗಳು ಮಾಡಿದ್ರು ಸರ್. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮನಸ್ಸು ಮಾಡಿ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಬಹಳಷ್ಟು ನಮ್ಗೆ ಖುಷಿಯಾಗಿತ್ತು. ನಮ್ಗೆ ಒಬ್ಬನಿಗೆಲ್ಲ ಬಹಳಷ್ಟು ಏನು ಯಾರ್ಯಾರು ಇದರಿಂದ ಸಫರ್ ಆಗಿದ್ರು ಎಲ್ಲರೂ ಕೂಡ ಮಂತ್ರಿಗಳೇ ಅದನ್ನ ಸ್ಟ್ರಿಕ್ಟ್ ಆಗಿ ತಗೊಂಡಾರ, ಇನ್ನೆಲ್ಲ ಏನದ ಒಟ್ಟು ಹೊರ ಬರ್ತದಪ್ಪ ಅಂತ ನಾವು ಬಹಳಷ್ಟು ಅದಕ್ಕೆ ನಾನು ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿ ಯಾಕೆ ಒತ್ತಾಯ ಮಾಡತ್ತೀನಿ ಅಂದ್ರೆ ಈ ಸಿಒಡಿಯಿಂದ ಆಗ್ಬೇಕಿದು, ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕಂದ್ರೆ ಸಿಒಡಿನೇ ಇದನ್ನ ವಹಿಸಿದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಇದನ್ನ ಜಾಲಾಡ್ಸಕ್ ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಇರಲಿ ಅಥವಾ ಬೆಂಬಲಿಗರಿರಲಿ ಅವರು ಏನೋ ಪ್ರಭಾವಿ ವ್ಯಕ್ತಿಗಳಾಗಿರ್ಲಿ ಯಾರೇ ಇರಲಿ, ಎಲ್ಲರ ಮೇಲೆ ಮನೆ ನೋಡ್ರಿ ರೇವಣ್ಣ ಅವ್ರ ಮೇಲೆ ಪ್ರಕರಣ ಆದಾಗ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಸ್ವಂತ ಅವ್ರದ್ದು ಪ್ರಭಾವಿ ಒಬ್ಬ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯ ಪುತ್ರರು ಮತ್ತು ಅವರು ಶಾಸಕ ಪ್ರೆಸಿಡೆಂಟ್ ಆದರೂ ಕೂಡ ಮೊನ್ನೆ ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ. ಅದಕ್ಕೆ ಸಿಒಡಿಗೆ ಹೋದ್ರೇ ಸರಿ ಆಗ್ತದ ಅಂತ ನಂದೊಂದು ಐತಿ. ಸಿಒಡಿಗೆ ಒತ್ತಾಯ ಮಾಡ್ತೀನಿ ನಾನು, ಯಾರ್ಯಾಕೆ ಇರ್ಲಿಕ್ಕೆ ಸಿಬಿಐ ಹಂತಕ್ಕಿಂತ ಸಿಒಡಿ ಹಂತಕ್ಕಾದ್ರೆ ನಮ್ಮ ರಾಜ್ಯದಲ್ಲಿದೆ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಆಗಿದಾವೆ ಹೆಚ್ಚು, ಇಡೀ ರಾಜ್ಯದಲ್ಲೇ ಹೆಚ್ಚು ಪ್ರಕರಣ ಆಗಿದೆ ನಮ್ಮ ನಗರದಾಗ. ನಾನು ಹಿಂದ್ಕರ ಈ ಉದ್ಯೋಗ ಇದು ಭೂಮಿ ಸಂಬಂಧಪಟ್ಟ ನಾನು ಮಾಡಿದ್ನಿಲ್ಲ. ನನಗೆ ಕಂಪ್ಯೂಟರ್ ಇಲ್ಲದೊಳಗೆ ಒಂದು ಹಗರಣ ಆಗಿಲ್ರಿ. ಕಂಪ್ಯೂಟರ್ ಇರೋದು ಬರೋದ್ ಮೊದಲ ಕೈಲಿ ಉತ್ತಾರಿ ಬರಿತಿರಲ್ಲ, ಕೈಲಿ ಉತ್ತಾರಿ ಬರೋಣಕ್ಕೆ ಒಂದು ಪ್ರಕರಣ ಆಗಿಲ್ಲ, ಒಂದೊಂದು ಪ್ರಕರಣ ಆಗಲಿಲ್ಲ. ಅವಾಗ ನಾನು 92ರಿಂದ ಈ ಒಂದು ಪ್ಲಾಟ್ ತಗೊಳ್ದು ಮಾರಾಟ ಮಾಡೋದು ನಾನು ಮಾಡ್ಕೊತ ಬಂದೀನಿ. ನನ್ನ ಉದ್ಯೋಗ ಅದೇ ಮೊದಲು ಮೂಲ. ಅವಾಗ ಒಂದು ಪ್ರಕರಣವಾಗಿಲ್ಲ. ಉತ್ತಾರಿ ಬರ್ಸ್ಕೊಂಡ್ ಬರ್ತಿದ್ದೀವಿ, ಬರ್ಸ್ಕೊಂಡ್ ಬರ್ತಿದ್ವಿ, ಸಬ್ರೆಸ್ಟ್ ಆಫೀಸ್ ಕೂತಿದ್ವಿ, ಹೆಬ್ಬಟ್ಟು ಓದ್ತಿದ್ದೀವಿ, ಸಹಿ ಮಾಡ್ತಿದ್ದೀವಿ ಅಲ್ಲಿ ಇದ್ರ ಮ್ಯಾಗ. ಅವು ಒಂದು ಪ್ರಕರಣ ಆಗಲಿಲ್ಲ. ಯಾವಾಗ ಇವು ID ಕಾರ್ಡು ಕಂಪ್ಯೂಟರೈಸ್ ಮಾಡಾತ್ರು ಅವಾಗಿನ ಡೂಪ್ಲಿಕೇಟ್ ಸ್ಟಾರ್ಟ್ ಆಗೈತೆ. ಆಧುನೀಕರಣ ಆಗಿಂದನೇ ಹೆಚ್ಚಿದು ಪ್ರಕರಣಗಳು ಹೆಚ್ಚು ಇವತ್ತು ಬೆಳಕಿಗೆ ಬರ್ತದ. ಅದಕ್ಕೆ ನಮ್ದು ನೀವು ಕೇಳುವಂತ ಪ್ರಶ್ನೆಗೆ ನಂದು ಕೂಡ ಒಪ್ಪಿಗೆ ಅದ. ಯಾರೇ ಇದ್ರು ಕ್ರಮ ತಗೋಬೇಕಂದ್ರೆ ಸಿಒಡಿಗೆ ಹೋಗ್ಬೇಕು ಸರ್. ಒಂದು ತಿಂಗಳಲ್ಲಿ ಸಿಒಡಿಗೆ ಹೋಗದೆ ಇದ್ರ ನಾನು ಸ್ವತಃ ಮುಖ್ಯಮಂತ್ರಿ ಹೋಗಿ ಮನವಿ ಕೊಡೋದಿನಿ. ಪತ್ರನೂ ಬರಿತೀನಿ, ಇವತ್ತೇ ಬರ್ಲಿಕ್ಕತ್ತೀನಿ, ರೆಡಿ ಮಾಡ್ತೀನಿ, ಪತ್ರನೂ ಬರಿತೀನಿ. ಮುಖ್ಯಮಂತ್ರಿ ಹೋಗಿ ನಾನು ಮನವಿ ಕೊಟ್ಟು ಕಂದಾಯ ಸಚಿವರ ಜೊತೆ ಕೂತು ಈ ವಿಷಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅವ್ರಿಗೆ ಗೊತ್ತು ಇರ್ಲಿಕ್ಕಿಲ್ಲ ಅಥವಾ ಬಿಜಾಪುರದ ಹೋಗಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟು ಅವ್ರು ಹೇಳಿ ಬಂದ ನಂತರ ಒಂದು ತಿಂಗಳಲ್ಲಿ ಇದು ಆಗದೆ ಇದ್ರೆ ನಾನೊಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಯಾರ್ಯಾರು ಇದ್ರ ಬಾಧಿತರಾಗ್ಯಾರ ಅವ್ರನ್ನ ಎಲ್ಲ ಸೇರಿಸ್ಕೊಂಡು ಒಂದು ಹೋರಾಟವನ್ನು ಮಾಡ್ತೀನಿ. ನಗರ ಶಾಸಕರು ಸ್ವಲ್ಪ ಬಿಜಿ ಅದಾರ, ಅವರು ಇಲೆಕ್ಷನ್ದಾಗ ಸ್ಟಾರ್ ಪ್ರಚಾರಕರದಾರ, ಅಲ್ಲಿ ಹೊರಗಡೆ ಇದಾರ. ಅದಕ್ಕೆ ಅವ್ರಿಗೆ ಗಮನಕ್ಕೆ ಬಂದದಿಲ್ಲ ಗೊತ್ತಿಲ್ಲ, ಅವ್ರಿಗೆ ಗಮನಕ್ಕೆ ತರುವಂತ ಪ್ರಯತ್ನ ಆಗ್ತವೆ. ಸರ್ ನಮ್ಮ ಅದೇ ನೋಡಿ ಸಾಹೇಬ್ರೆ, ಇದು ಹೆಚ್ಚು ನಡುವೆ ಬಿಜಾಪುರದಾಗ, ಬೇರೆ ಜಿಲ್ಲೆಯಲ್ಲಿ ಇಷ್ಟ ಆಗಿಲ್ಲ. ಅಕಸ್ಮಾತ್ ಬೇರೆ ಜಿಲ್ಲೆ ಆಗಿದ್ರು ಮೂಲ ಇಲ್ಲಿಂದೇ ಅದು ಪ್ರೇರಣೆ ತಿಳ್ಕೊರಿ. ಬೇರೆ ಜಿಲ್ಲೆದಾಗ ಆಗಿದ್ರ ಪ್ರೇರಣೆನೇ ಬಿಜಾಪುರ ಜಿಲ್ಲೆ. ಈ ದಂಧೆ ಸರ್ ನಂಬರ್ ಆಫ್ ಕೇಸಸ್ 100 ಮೇಲೆ ಆಗಿದ್ದವ ಸರ್. ಭಾಳ ಮಂದಿ ಕೇಸ್ ಮಾಡ್ಯಾರ. ಕೆಲವೊಂದು ಹೊರಗಿನವ್ರಿಗೆ ಸೆಟೇಟ್ ನಮ್ಮಂತವ್ರು ಇರ್ತೇವಲ್ಲ ಹಿರಿಯರು, ಅಲ್ಲಿ ಕರೆದು ರೊಕ್ಕ ಹೊಳಗೆ ಕೊಡಿಸಿ ಅವ್ನ ಪಾಠ ಒಂದು ಹೊಳಗೆ ಖರೀದಿ ಹಾಕ್ಸಿ ಮಾಡಿ ಕೆಲವೊಂದು ಮುಗಿಸಿವಿ. ಅದು ಭಾಳ ಪ್ರಕರಣಗಳು ಅಲ್ಲಿ ಇದು ಆಗ್ಯಾವ, ರಿಜಿಸ್ಟ್ರೇಷನ್ ಆಗ್ಯಾವ. ಮತ್ತು ಒಂದೇ ಕಮ್ಯುನಿಟಿ ಅವ್ರು ಹೇಳಿದ್ರೆ ನಿಮ್ಗೆ ಅವರೇ ಇವರೇ ತಂದೆ ಇಲ್ಲ, ಎಲ್ಲರೂ ಮಿಕ್ಸ್ ಅದಾರ, ಎಲ್ಲರೂ ಅದಾರ. ಅದಕ್ಕೆ ಯಾರೇ ಜಿಲ್ಲೆಯೊಳಗೆ ಏನಾದ್ರು ಆಗಿದ್ರೆ ನಮ್ಮ ಜಿಲ್ಲೆ ಪ್ರೇರಣೆ ಇಲ್ಲಿ ಆಗಿದ್ದು ನೋಡೇ ಇಲ್ಲಿ ಮಾಡಾಕ್ತಾರ ಸರ್. 91 ಅಂದ್ರೆ ನೀವು ನೋಡ್ರಿ 91, 92 ನಾವು ಗುಂಟಾ ಪ್ಲಾಟ್ ಲೀಗಲಿ ಖರೀದಿ ಆಗಬೇಕು ಬಂದಾಗ ಈಗ ಬಂದಾಗ್ಯಾವ. ಅವಾಗಿನ ಪ್ಲಾಟ್ ಹಾಕೋತ್ ಬಂದು ವ್ಯವಹಾರ ಮಾಡ್ಕೋತ ಬಂದಿ ನಾನು. ಒಂದು ಆಗಿಲ್ಲ ಇನ್ನೂ ತನ ನಾನು ಎಷ್ಟು ಜಮೀನು ಮಾರೀನಿ, ಒಂದು ಕೂಡ ರಿಪೀಟ್ ಆಗಿಲ್ಲ, ಡಬಲ್ ಆಗಿಲ್ಲ, ಎಲ್ಲಿ ಯಾವ ಅಕ್ರಮ ಆಗಿಲ್ಲ, ಆರಾಮಾಗಿ ಅದ್ರ. ಈಗೇನು ಮಾಡತ್ತಾರ ಈ ರಿಯಲ್ ಎಸ್ಟೇಟ್ ಅಂದ್ರೆ ಒಂದು ದೊಡ್ಡ ಎಲ್ಲರಿಗೂ ನಿರುದ್ಯೋಗಿಗಳು ಒಂದು ಉದ್ಯೋಗ ಆಗಿಕೊಂಡು ಎಲ್ಲರೂ ಒಂದು ಕೈಯಾಗ ಉತ್ತಾರ ಹಿಡ್ಕೊಂಡು ಹೊಂಟ್ಬಿಡ್ತಾರ. ಅವರು ಎದುರಿನವರು ಮಾಲಕರು ಇಲ್ಲು ಸೊಯ್ದಾಗ ಸಿಗ್ತಾವ ಬರಾಬಾಡ ಖರೀದಿ ಹಾಕೋರು ಅದಾರ, ಖರೀದಿ ಹಾಕ್ಸೋರು ಅದಾರ. ID ಕಾರ್ಡ್ ರೆಡಿ ಮಾಡ್ತಾರ ಅಂದ್ರೆ ಮತ್ತೆ ರೆವಿನ್ಯೂ ಇಲಾಖೆ ಇನ್ವಾಲ್ವ್ಮೆಂಟ್ ಇರಲೇ ಇದ್ದಾರ. ID ಕಾರ್ಡ್ ಹೆಂಗ್ ರೆಡಿ ಹಾಕ್ತಾರೆ, ಉತ್ತಾರ ಹೆಂಗ್ ರೆಡಿ ಹಾಕೋ ಸರ್. ಅದು ಎಲ್ಲರೂ ಸರ್ ಹೇಳ್ಯಾರ. ನಾನು ಮತ್ತೆ ಅದನ್ನೇ ತೆಗೆದು ಓದ್ದೆ ಪೇಪರ್ದಾಗ. ಅವ್ರು ಏನ್ ಹೇಳ್ಯಾರ ಸ್ಟೇಟ್ಮೆಂಟ್ ನೋಡಿದೆ. ಒಂದೇ ವಾರ ಗಡುವು ಕೊಟ್ಟಿದ್ರು, ಅದು ಜಿಲ್ಲಾಧಿಕಾರಿಗಳು ಉತ್ತರ ಕೊಟ್ಟಾರ. ಅದಕ್ಕೂ ನೋಡಲ್ ಹಾಕ್ತಿ, ಇದು ಮಾಡಿಸ್ತೀವಿ, ತನಿಖೆ ಮಾಡಿಸ್ತೀವಿ ಎಲ್ಲ ಹೇಳಿ. ಅದ್ರ ಮುಂದೆ ಇಲೆಕ್ಷನ್ ಬಿಜಿ ಆಗಿ ಬಿಟ್ಟಾರ ಗೊತ್ತಿಲ್ಲ. ಅದು ನೆನಪು ಮಾಡುವಂತ ಕರ್ತವ್ಯ ನಮ್ದು.
ಸಾರ್ವಜನಿಕರ ಪರವಾಗಿ ನೊಂದಿತರ ಪರವಾಗಿ ಧ್ವನಿಯಾಗಿ ನಾವು ಮಾತಾಡಬೇಕು ಅನ್ನುವಂಥದ್ದು ಕರ್ತವ್ಯ ರಾಜಕಾರಣಿಗಳು ಸಮಾಜ ಸೇವೆಗಿದ್ದು. ಜಿಲ್ಲಾ ಉಸ್ತುವಾರಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವಿಫಲ ಆಗ್ಯದ ಹೆಚ್ಚು ಇದನ್ನ ಗಮನ ಹೆಚ್ಚಿಗೆ ಹರಿಸ್ಬೇಕು. ಈಗಾಗಲೇ ಅವರು ಮಾನ್ಯ ಸಚಿವರ ಗಮನಕ್ಕೆ ಬಂದರು. ಸಚಿವರ ಗಮನಕ್ಕೆ ಬಂದ ನಂತರ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಾರ. ಅದನ್ನ ಇಲೆಕ್ಷನ್ ಮುಗಿದದ, ಶಾಂತ ಆಗ್ಯದ, ಎಲ್ಲ ಕೆಲಸ ಮುಗಿದಾವ. ಏನಾರ ಸ್ಪೀಡ್ ಮಾಡಿ ಅದನ್ನೆಲ್ಲ ಹುಡುಕ್ಯಾಡಿಸ್ರಿ. ನಾವಂದ್ರೂ ಶಿವೋಡಿಗೆ ಹೋಗತ್ತ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ, ಶಿವೋಡಿಯಿಂದ ತನಿಖೆ ಮಾಡಿಸ್ತೀವಿ. ಅವಾಗ ಗೊತ್ತಾಗ್ತದಲ್ಲ, ಮುಂದೆ ಹೋರಾಟ ಇದ್ದೇ ಇರ್ತದಲ್ಲ ನಮ್ದು. ಆಮೇಲೆ ನೋಡ್ತೀವಿ ಸಿಬಿಐ ಇದೊಂದು ಮುಗಿದ ಮ್ಯಾಗ. ಎರಡು ಆನ್ಲೈನ್ ಅದಾರ, ಬಿಜಾಪುರದ ಬುಕ್ಕಿಗಳು ಅದಾರ. ಅವ್ರ ಹೆಸರೇ ಕರೀತಾರೆ ಬುಕ್ಕಿ ಅಂತ ಹೇಳಿ. ಹೇಳಂಗಿಲ್ಲ. ಈಗ ಪ್ರಸಂಗ ಬಂದಾಗ ಹೇಳ್ತೀನಿ, ಅವ ಯಾರಿಂದ ಇಮಾರಿ ಬುಕ್ಕಿ ಅಂತಾರ, ಅವ್ರ ನಿಕ್ ನೇಮ್ ಆಗ್ಬಿಟ್ಟು ಬುಕ್ಕಿ ಅಂತ ಹೇಳಿ. ಅವ ಪೋಸ್ಟ್ ಹಾಕೋತಾನವ ಈ ಎಲ್ಲ ಬರ್ತ್ಡೇಗಳು ಲಿಟರ್ಗಳು. ಯಾರು ಈ ಪೋಸ್ಟರ್ ಬುಕ್ಕಿ ಕಾಯತ್ತದ ಎಲ್ಲ ಬುಕ್ಕಿದೆ ಫೋಟೋಗಳು ಬಿಜಾಪುರ. ಆದ್ರ ಅವ್ರು ಅಟ್ ಫೇಮಸ್ ಆಗ್ಬಿಟ್ಟಾರ, ಬುಕ್ಕಿ ಅಂತಾರ ಅವ್ರಿಗೆ ಅವ್ರ ಹೆಸರಿಂದ. ಹೌದೌದು ಸರ್, 10 ವರ್ಷ ಈ ಬಿರಾದರ್ ಸರ್. ನಾನು ಅದೇ ಸರ್ ತಮ್ಮ ಗಮನಕ್ಕೆ ತರ್ಬೇಕಂದ್ರೆ, ಈ ಬಿರಾದರ್ ಸಬ್ ಇಲ್ಲ ಬಿಜಾಪುರ 2016 ಬಂದವ. ಮುಂದೆ ಒಟ್ಟಾಳಿಗೆ ಇರ್ಲಿಲ್ಲ. ಅವಾಗ ನಮ್ದೇ ಸರ್ಕಾರ ಇತ್ತು, ನಮ್ದೇ ಗೌರ್ಮೆಂಟ್ ಇತ್ತು, ನಮ್ಮವ್ರು ಶಾಸಕರು ಇದ್ರು. ಮುಂದೆ ನಾನು ಎಲಿಗೇಷನ್ ಮಾಡೋಣ, ಒಂದು 6 ತಿಂಗಳು ಹಂಚನಾಳತ್ತೊಬ್ರು ಯಾರೋ ಬಂದು ಹುಡುಗ ಬಂದು ಕೂತ ಎಲ್ಲ ಆಫೀಸ್ ಸ್ವಚ್ಛ ಆಗಿದ್ರೆ ಅಂತ ಹೇಳಿದ್ರು. ಭಾಳ ಮಂದಿ ಫುಲ್ ಟೈಟ್ ಆಗಿ ಸಾಹೇಬ್ರ ಆಫೀಸ್ ಅಂತ ಹೇಳಿದ್ರು. ಟೈಟ್ ಅಂದ್ರೆ ನಿಶೆ ಆಗಿದೆ ಕೇಳಿದೆ ನಾನು. ಇಲ್ಲ ನಿಶೆ ಇಲ್ಲ, ಎಲ್ಲ ಚಿಂಟು ಮಾಡಿಬಿಟ್ಟ. ಹಂಚನಾಳ್ ಬಂದು ಊರ ಇದಾಗಿದೆ, ಸ್ವಚ್ಛ ಆಗೈತಂತ. ಮುಂದೆ 2-3 ತಿಂಗಳು ಬಿಟ್ಟು ನನಗೆ ಸಬ್ರೆಸ್ಟ್ ನಮ್ಮ ಮನೆಗೆ ಭೇಟಿ ಆಗಕ್ಕೆ ಬಂದ. ಯಾಕ್ರಿ ಹಂಚನಾಳ್ ಏನಿದೆ? ಇಲ್ಲ ಸರ್, ಮತ್ತೆ ನಾನು ಟ್ರಾನ್ಸ್ಫರ್ ಮಾಡ್ಯಾರ. ಯಾಕ್ರಿ ಏನಿದೆ? ಯಾರೋ ಎಲಿಗೇಷನ್ ಮಾಡಿಸ್ಯಾರ, ನನಗೆ ಮತ್ತೆ ಕಿತ್ತದ್ರ ಇಲ್ಲಿ ಅಂತ ಬಾಳ್ ನೋಡ್ತೀನಿ. ಅದೇ ಬಿರಾದರ್ ಬಂದು ಕೂತಾನ. ಮೊನ್ನೆ ಸಬ್ರೆಸ್ಟ್ ಆಫೀಸ್ಗೆ ಹೋದ ಸರ್, ಜಾತ್ರೆಗೆ ಹೋದಂಗಲ್ಲಿ ಅಷ್ಟು ಮಂದಿ ಜಾತ್ರೆಗೆ ಹಿಂಗೆ ಸರ್ಸ್ಕೋತ ಹೋಗ್ತಲ್ಲ. ನಂದೊಂದು ಯಾವುದೊಂದು ಪ್ಲಾಟ್ ಖರೀದಿ ಕೊಡೋದಿತ್ತು, ಹೋಗಿದ್ದೆ ಸಹಿ ಮಾಡಕ್ಕೆ ಹೋಗಿದ್ದೆ. ಅವ ಸಬ್ರೆಸ್ಟ್ ಮಕ ಕೊಟ್ಟು ಮಾತಾಡಕ್ಕಾಗಲ್ಲ ಅವ್ನಿಗೆ ಯಾರಿಗೆ. ಆಮೇಲೆ ಮತ್ತೆ ಬಂದು ಅವ್ರಿಗೆ ಕೂತಾರ. ಮತ್ತೀಗ ಕಾಂಗ್ರೆಸ್ ಸರ್ಕಾರದ ಅವರೇ ಮುಂದುವರೆದಾರ. ಕನಿಷ್ಠ 9 ವರ್ಷ ಐತೆ ನೋಡೋಣ. ಇಲ್ಲಿ 9 ವರ್ಷ ಬಹುತೇಕ ಒಬ್ಬ ಉಪ ನೋಂದಣಾಧಿಕಾರಿ ಇದ್ದದ್ದು ಇತಿಹಾಸ ಇದು. ಬಿಜಾಪುರ, ನಂಬಿಗೇರಿ, ಆಮೇಲೆ ಯಾರು ನಮ್ಮ ವಸ್ತ್ರದ, ಅದಕ್ಕಿಂತ ಮೊದಲು ಯರ್ನಾಳ, ಇವರೆಲ್ಲಾ ಸಬ್ರೆಸ್ಟ್ ಬೋರ್ಡ್ಗಳು ತೆಗೆದು ನೋಡಿದ್ರಲ್ಲಿ 9 ವರ್ಷ ಯಾವನೂ ಮಾಡಿಲ್ಲ. 9 ವರ್ಷ ಇವನು ಇಲ್ಲೇ ಇಡಕ್ಕೆ ಏನ್ ಕಾರಣ? ಇದ್ರ ಹಿಂದೆ ಯಾರು ಸಪೋರ್ಟ್ ಅದಾರ? ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಯಾರ್ದೈತಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಬರುವ ದಿನದಲ್ಲಿ ಅದನ್ನು ಬಹಿರಂಗಪಡಿಸ್ತೇನೆ. ಸಂಬಂಧಿಸಿದ ಜನಪ್ರತಿನಿಧಿಗಳು ಅದನ್ನ ನೋಡ್ಬೇಕಾದ್ರೆ ಹೋಗೋದಿಲ್ಲ, ಅಲ್ಲೇ ಬೀಳ್ತಿರ್ತಾರೆ. ಯಾರ್ಯಾರು ಆಡಳಿತ ನಡೆಸ್ಯಾರ ಅವ್ರವ್ರೇ ಇಟ್ಕೊಂಡಿರ್ತಾರೆ. ಈಗ ನನಗೆ ಅನಿಸ್ತದ ಆಡಳಿತ ಪಕ್ಷ ವಿರೋಧ ಪಕ್ಷ ಕೂಡ ಇಟ್ಟಂಗೆ ಕಾಣಿಸ್ತದೆ. ಆಡಳಿತ ಪಕ್ಷ ವಿರೋಧ ಪಕ್ಷದವ್ರು ಕೂಡ ಇಟ್ಟಂಗೆ ಯಾಕಂದ್ರೆ ತಕರಾರು ಮಾಡೋರಿಲ್ಲಲ್ಲ. ಯಪ್ಪ ಪಟ್ಟಣ ಶೆಟ್ಟಿ ತಕರಾರು ಮಾಡೋದು, ಹೇಳೋದು, ಸ್ಟೇಟ್ಮೆಂಟ್ ಕೊಡೋದು, ಪ್ರೆಸ್ ಮೀಟ್ ಮಾಡೋದು, ಇದು ಒಂದು ಭಾಗ. ಆದ್ರೆ ಇಬ್ರು ಕೂಡಿ ಅವ್ನು ಇಟ್ಟಂಗೆ ಕಾಣಿಸ್ತದೆ ಬಹುತೇಕ. ಆ ಉಪ ನೋಂದಣಿ ಅವನ್ ಕೇಳಿದ್ರೆ ಅಂತಾರೆ, ನಾವು ಉತಾರಿ ನೋಡ್ತೀನಿ, ಅಡಿ ನೋಡ್ತೀನಿ, ಸಹಿ ತಂಬ ಓದ್ತಿರ್ತಾರೆ ಮಾಡಿ ಅಂತ ಹೇಳ್ತಾನೆ. ಅವನದು ಸ್ಟೇಟ್ಮೆಂಟ್ ಅವ ಹಂಗೆ ಹೇಳ್ತಾನ. ಬಟ್ ಇದು ರೆಡಿ ಮಾಡೋರು ಬೇಕಲ್ಲ, ಉತಾರಿ ರೆಡಿ ಮಾಡೋರು ಬೇಕು, ಆಧಾರ್ ಕಾರ್ಡ್ ರೆಡಿ ಮಾಡೋರು ಬೇಕು, ಅವ್ ಆಸ್ತಿ ಸರ್ವೆ ನಂಬರ್ ಹುಡ್ಕ್ಯಾಡ್ಕೊಂಬರೋರು ಬೇಕು. ಅದಕ್ಕೆ ಮಕ್ಕೊಂಡು ಮುಂಜಾನೆ ಎದ್ದು ಹೊತ್ತು ಹೊಡೆದ್ರಾಗ ಆಸ್ತಿ ಐತಿ ಇಲ್ಲೋ ಅಂತೇಳಿ ಬಿಜಾಪುರ ಜನ ಅಷ್ಟು ಆತಂಕದೊಳಗೆ ಅದಾರ. ಇದನ್ನ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಹಳೆ ಪ್ರಕರಣಗಳನ್ನೆಲ್ಲ ಹುಡುಕಿ ತೆಗಿಬೇಕು. ಅವೆಲ್ಲವೂ ಕೂಡ ಯಾರು ಮೂಲ ಮಾಲಕರಾದ್ರೆ ಅವ್ರಿಗೆ ಒಪ್ಪಿಸ್ರಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಿ. ಕಠಿಣವಾದಂಥ ನಿಮ್ಮ ಏನು ಕಲಂಗಳನ್ನು ಹಾಕಿ ಅವ್ರು ಸ್ವಲ್ಪ ದಿವಸ ಹೊರಗೆ ಬರ್ಲಾರ್ದಂಗೆ. ಮತ್ತು ಒಳಗೆ ಅಲ್ಲ ರೆಡ್ಡಿ ಒಂದು ಯಾವುದೋ ಹೆಸರು, ನಾನು ಎಂ ಬಿ ಪಾಲ್ರು ಒಂದು ಯಾವುದೋ ಒಂದು ಹೆಸರು. ಎಂ ಬಿ ಪಾಲ್ರು ಹೇಳ್ಯಾರ ಸರ್. ಇಲ್ಲ ನೈಟಾಗ ಸರ್ ನಮ್ ಬಿಜೆಪಿ ಏನಾಗ್ಬಿಟ್ಟ ಅಂದ್ರ ಸಮುದ್ರ ಆದಂಗೆ ಆಗ್ಬಿಟ್ಟದ. ಯಾರು ಬರ್ತಾರೋ, ಯಾರು ಹೋಗ್ತಾರೋ, ಯಾರು ಇರ್ತಾರೋ, ಅವ್ರ ಮೆಂಬರ್ಶಿಪ್ ಇರಂಗಿಲ್ಲ, ಅವ್ರದ್ದು ಸಕ್ರಿಯ ಸದಸ್ಯತ್ವ ಇರಂಗಿಲ್ಲ. ಬಿಜೆಪಿ ತಿಳ್ಕೊಂಡ್ಬಿಡ್ತಾರ. ನಮ್ಮ ಮನೆ ಮುಂದೆ ನಿಂದ್ರಲ್ಲ ಬಿಜೆಪಿ, ಈಜುಗೋಡ್ ಮನೆ ಮುಂದೆ ನಿಂದ್ರಲ್ಲ ಬಿಜೆಪಿ, ಬಸನಗೌಡ ಮನೆ ಮುಂದೆ ನಿಂದ್ರಲ್ಲ ಬಿಜೆಪಿ, ಎಂ ಬಿ ಪಾಟೀಲ್ ಮನೆ ಮುಂದಿರೋ ಎಲ್ಲರೂ ಕಾಂಗ್ರೆಸ್, ಶಿವಪಾಳಿ ಮನೆ ಮುಂದಿರೋ ಕಾಂಗ್ರೆಸ್. ಹಿಂಗೆ ಆಗ್ಬಿಟ್ಟ ಸರ್. ಅಚ್ಚಕ್ಕೆ ಅವ್ರು ಏನಾದ್ರು ಬೇಕಲ್ಲ, ಅದಕ್ಕೊಂದು ಏನು ಸದಸ್ಯತ್ವ, ಸಕ್ರಿಯ ಸದಸ್ಯತ್ವ, ಪದಾಧಿಕಾರಿ ಏನಾದ್ರು ಬೇಕಲ್ಲ.
ಅದು ಏನೂ ಇಲ್ಲ ಸರ್. ಅದಕ್ಕೆ ಒಂದು ಅದು ರೆಡ್ಡಿ ಅಂತ ಹೆಸರು ಕೇಳೀನಿ ಸರ್. ಸರ್ ಬಾಲ್ ರೆಡ್ಡಿ ಕೊಡ್ತೀನಿ ಸರ್, ಹೇಳ್ತೀನಿ ಸರ್. ನಿಮ್ಮ ಆಮೇಲೆ ಓದ್ಕೊಟ್ಟು ಬರಬೇಕಾಗ್ತಿತ್ತು, ಓದಿ ನಾನು ಹಾಂ ಸರ್. ಶ್ರೀಶೈಲ ಹನುಮಂತ್ ನಂದು ಇಲ್ಲ ಸರ್. ಆಮೇಲೆ ಗೊತ್ತಾಗ್ತದೆ ನಿಮ್ಗೆ ಹೆಸರು ನಿಮ್ಮ ಸರಿ. ಬಂದಿಲ್ರಿ, ಸುಮ್ ನಾನು ಹಂಗ ಹಾಕೊಂಡ್ರಿ. ಚಸ್ಮಾ ಇಲ್ಲ, ನಂಬರ್ ಪ್ರದೀಪ ನಂಬರ್ ಬಂದಿರಿನಾ? ಇಲ್ಲ ಅದಕ್ಕೆ ಸರ್, ಇದನ್ನ ಇನ್ನೊಮ್ಮೆ ನಾನು ನಿಮ್ಮ ಮುಖಾಂತರ ಅದನ್ನ ಒತ್ತಾಯ ಮಾಡ್ತೀನಿ. ಒಂದು ಗೊತ್ತಿರಲಿ ನಿಮಗ, ಕೊನೆಯದಾಗಿ ನಾನು ಹೇಳುವಂಥದ್ದಂದ್ರ, ಇದು ಇತ್ಯರ್ಥ ಆಗುವವರೆಗೆ ನಾನು ಬಿಡಂಗಿಲ್ಲ. ಇದು ಪೂರ್ತಿ ಅದೇನು ಜಮೀನು ಕಳ್ಕೊಂಡವರು, ಪ್ಲಾಟ್ ಕಳ್ಕೊಂಡವ್ರು ಆದ್ರ ಅವ್ರ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ಮಾಡ್ತೀನಿ. ಇದು ಇಷ್ಟಕ್ಕೆ ಕೈ ಬಿಡುವಂಥದ್ದಲ್ಲ. ಅವ್ರವ್ರ ಜಮೀನು ಅವ್ರು ಪಡೆಯುವವರೆಗೆ ಮತ್ತು ಅವ್ರವ್ರ ಮಾಲಕರ ಮೂಲ ಆಸ್ತಿದಾರಿಗೆ ಸಿಗುವವರೆಗೆ ಕೂಡ ಎಲ್ಲ ಹಂತದ ಹೋರಾಟಗಳನ್ನು ಮಾಡ್ಲಿಕ್ಕೆ ನಾನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ನಾನು ತಯಾರಾಗಿಲ್ಲ. ಒಂದು ತಿಂಗಳಲ್ಲಿ ಶಿವಡಿಗೆ ಹೋಗ್ಬೇಕು ಸರ್. ಹೋಗದೆ ಇದ್ರೆ ನಾನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಮತ್ತು ಸತ್ಯಾಗ್ರಹವನ್ನ ಹೂಡ್ತೀನಿ. ಸಂಪರ್ಕ ಮಾಡಬಹುದು, ನನ್ನ ಮಾಹಿತಿ ಕೊಡಬೇಕು. ಅವ್ರ ಹೆಸರನ್ನ ಗುಪ್ತವಾಗಿ ಇಡ್ಲಾಗ್ತದೆ. ಅವ್ರಿಗೆ ಏನ್ರ ಆತಂಕ ಇತ್ತು, ಗುಂಡಾಗೋಳದಿಂದ ಬೆದರಿಕೆ ಧಮಕಿಗಳು ಬರ್ತಿದ್ದು ಅಂದ್ರೂ ಕೂಡ ಅವರು ಯಾರ್ದು ಹೆಸರನ್ನ ಹೊರತಾಗಿಲ್ಲ. ಅವ್ರು ಬಂದು ನನ್ನ ಸಂಪರ್ಕ ಮಾಡಬಹುದು. ನನಗೆ ಫೋನ್ ಹಚ್ಚಿ ಅಥವಾ ನಮ್ಗೆ ಯಾರಾದ್ರೂ ನಮ್ಮ ಸ್ನೇಹಿತರ ಮುಖಾಂತರ ಬಂದು ಭೇಟಿ ಆದ್ರೂ ಹೆಸರು ಬಹಿರಂಗ ಪಡಿಸಂಗಿಲ್ಲ. ಆದ್ರೆ ನನಗೂ ಒಂದು ಸ್ವಲ್ಪ ಮಾಹಿತಿ ಬೇಕು, ಯಾರ್ಯಾರಿಗೆ ಆಗ್ಯದ. ನಾಳೆ ಪೊಲೀಸ್ ಯಾರು ಬಿಟ್ಟು ಮತ್ತೆ ಯಾರಿಗೆ ಹೋಗ್ತಾ ಏನ್ ಮಾಡಕ್ಕಾಗಲ್ಲ. ಮತ್ತೆ ಕೆಲವರು ರಿಜಿಸ್ಟ್ರೇ ಮಾಡಿಲ್ಲ ಸರ್. ಅಂಜಿ ಏಸ್ ರಿಜಿಸ್ಟ್ರೇ ಮಾಡಿಲ್ಲ. ಕೆಲವರು ಸರ್ಕಾರಿ ನೌಕರಸ್ಥರು, ಕೆಲವು ಮಾಡಿಲ್ಲ. ಕೆಲವ್ರು ಮಾಡ್ಯಾರ. ನಿಮ್ಗೆ ಈಗ ರಿಟೈರ್ಡ್ ಆದ್ಮೇಲೆ ಈಗ ಹೇಳತ್ತಾರ. ಈಗ ನಮ್ಮಲ್ಲಿ ಕೆಲವು ರಿಟೈರ್ಡ್ ಮೇಲೆ ಪಟ್ಟಣ ಶೆಟ್ಟಿ ಎತ್ತಿದ್ರಲ್ಲ, ಅವ್ರ ಹೆಸರು ಹಾಕ್ಬೇಡ್ರಿ. ಅವ್ರು ರಿಟೈರ್ಡ್ ಆದ್ಮೇಲೆ ಹೇಳತ್ತಾರ, ನನ್ನೊಂದು ಪ್ಲಾಟ್ ಮತ್ತೊಬ್ರು ಮಾರ್ಯಾರ ಸಾಹೇಬ್ರ ಸರ್. ನನ್ನ ಉತ್ತರಗಳು ಕರೆಕ್ಟ್ ಅದಾವ ಹೌದ್ರಿ. ಈ ಸಲ ಬಿಡಂಗಿಲ್ಲ ಕಿಡಿಲ್ಲ. ಅಲ್ಲಲ್ಲ, ಈಗ ನಾನ್ ಏನ್ ಹೇಳೇನ್ರಿ, ಈಗ ಯಾರ್ದು ಹಿತಾಸಕ್ತಿ ಇಲ್ಲ, ಯಾರ್ದು ಒತ್ತಾಯ ಇಲ್ಲ ನನಗೆ. ಸ್ವಲ್ಪ ನಾನು ರಾಜಕಾರಣದಾಗ ಸ್ವಲ್ಪ ಬಿಜಿ ಆಗಿ ಅವಾಗ ಬರೋಬ್ರ ಆಯ್ತು. ಸಬ್ಜೆಕ್ಟ್ ಚೇಂಜ್ ಹೆಚ್ಚು ಕಮ್ಮಿ ಆಗೋಣ ಆಗೇಟ್ ಮಾಡಿದ್ದೆ. ಅದು ಬೇರೆ ಬೇರೆ ನೋಡಿಲ್ಲ, ಪ್ರೆಸ್ ಮೀಟ್ಗಳು ಮಾಡಿಲ್ಲ. ನಾನು ಟಿಕೆಟ ಹೋರಾಟ ಎಲೆಕ್ಷನ್ ಇದಿರ್ಬೇಕು, ಆ ಕಡೆ ಸಾರ್ವಜನಿಕ ಕೆಲಸ, ಪಕ್ಷದ ಕೆಲಸ ಮಾಡ್ಕೊತಿದ್ದೆ. ಆದ್ರೆ ಈ ಸಲ ಮತ್ತೆ ಬಿಡಂಗಿಲ್ಲ. ಈ ಸಲ ಯಾವುದೇ ಹಂತಕ್ಕೆ ಹೋಗಿ ಮುಟ್ಟಲೇಕ, ಯಾವುದೇ ಹಂತಕ್ಕೆ ಹೋಗಿ ಮುಟ್ಟರು ಕೂಡ ಅವ್ರಿಗೆಲ್ರಿಗೂ ಕೂಡ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ನಿಲ್ಸಂಗಿಲ್ಲ. ಆ ದಂಡಿಗೆ ಹಚ್ಚಿ ಬಿಡ್ತೀನಿ ಸರ್. ಸ್ವಲ್ಪ ನಾನು ಫ್ರೀ ಖಾಲಿ ಅದೀನಿ. ಏನು ಬೇರೆ ಪ್ರಕರಣ ಕೆಲಸ ಹೌದ್ರಿ. ಇಲ್ಲ, ಅವ್ರಿಗೆ ನಾನು ಗಮನಕ್ಕೆ ತರ್ತೀನಿ ಅಂತ ಹೇಳಿಲ್ಲ. ನಮ್ಮ ನಗರ ಶಾಸಕರ ಗಮನಕ್ಕೂ ಈ ವಿಷಯವನ್ನ ತಂದು ಅವರು ಬೇಕಾದ ವಿಧಾನಸೌಧ ಮಾತಾಡ್ಲಿ ಹೋಗಿ. ಶಾಸಕರು ನಮ್ಮ ಪಾರ್ಟಿಯವರು ಅದಾರಲ್ಲ, ವಿರೋಧ ಪಕ್ಷದಾಗ ಅದಾರ. ವಿರೋಧ ಪಕ್ಷದ ನಾಯಕರಿಗೆ ಹೆಚ್ಚು ಕೆಲಸ ಮಾಡತ್ತಾರೆ ಈ ಸದ್ದ. ವಿರೋಧ ಪಕ್ಷ ಅದೇ ಹೇಳಿಲ್ಲ ಸರ್. ವಿರೋಧ ಪಕ್ಷ ಆಡಳಿತ ಪಕ್ಷ ಸೇರಿಯಾದ ಅನ್ಸಾತ್ ನನಗೆ. ಒಂದು ಗೊತ್ತಿಲ್ಲ ಸರ್, ಇದು ತಾಲೂಕಾ ಉಪ ನೋಂದಣಾಧಿಕಾರಿ, ಇದರಲ್ಲಿ 3 ಮಂದಿ ಶಾಸಕರು ಬರ್ತಾರೆ. ಒಂದು ಬಿಜಾಪುರ, ತಿಕೋಟ, ಬಬಲೇಶ್ವರ, ಆಮೇಲೆ ನಾಗಠಾಣ. 3 ಶಾಸಕರು ಸಂಬಂಧಪಟ್ಬಿಡ್ತು. ಇದ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿ ತಂದಾರೋ ಅದು ಗೊತ್ತಿಲ್ಲ ನನಗೆ. ಆದ್ರೆ ನಾನು ಇನ್ನಾಗಿ ಹೇಳಿಲ್ಲ, ಈ ಶಾಸಕರಿಗೆ ಗಮನಕ್ಕೆ ಅದನ್ನು ನಾನು ಎಲ್ಲ ಬರೆದು ಮಾಹಿತಿ ಕೊಟ್ಟು ಅವರಿಗೆ ಒಂದು ಕಾಪಿ ಕೊಟ್ಟು ಕಳಿಸ್ತೀನಿ. ನಾನು ಏನು ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಬರೆಯಮದೀನಿ, ಅದನ್ನ ಅವರಿಗೆ ಕೂಡ ಒಂದು ಕಾಪಿ ಕೊಡ್ತೀನಿ. ಅವರು ಹೋಗಿ ವಿರೋಧ ಪಕ್ಷದ ಸ್ಥಾನದಾಗ ಅಲ್ಲಿ ವಿಧಾನಸಭೆಗಳು ಚರ್ಚೆ ಮಾಡಲಿ, ಅದಕ್ಕೆ ಅವರು ಪ್ರಶ್ನೆ ಮಾಡಲಿಲ್ಲ, ಏನು ತೊಂದರೆ ಇಲ್ಲ. ಅವರು ಸಹಾಯ ಬೇಕೇ ಆಗ್ತದೆ. ಆದ್ರೆ ನಾನು ಅಸಹಾಯಕಲ್ಲ, ಸಹಾಯ ಬೇಕಾದ್ರೆ ನಾನು ಹೋರಾಟ ಮಾಡ್ತೀನಿ. ಎದುರಾಗಿಲ್ಲ ಯಾರಿಗ್ರಿ? ಭೂಮಾಫಿಯಾದವ್ರು ಎಲ್ಲರಿಗೂ ಒಂದು ದಂಡಿಗೆ ಹಚ್ಚಿ ಬಿಡುದು ಸರ. ಅವ್ರನ್ನ ಪೂರ್ತಿ ಹುಟ್ಟು ಅಡಗಿಸಿ ಬಿಡುದು. ಮೊದ್ಲು ಹೆಂಗ್ ಕೈಲಿ ಬರ್ದಾಕರ ಉತ್ತಾರಲ್ಲಿ ಯಾವ ಲಪಡ ಹಾಕ್ತಿದ್ಲ ಹಂಗೆ ಮಾಡೋದಾನೆ ಬಿಡುದಿಲ್ಲ. ಇದಕ್ಕೆ ನೋಡತ್ರಿ ಇನ್ನೊಂದು 2-3 ಪ್ರೆಸ್ ಮೀಟ್ನಾಗ ಏನೇನು ಆಗ್ತದೆ ಗೊತ್ತಾಕ. ಒಂದು ತಿಂಗಳಾಗ ಮತ್ತೊಂದು ಈ ಹೋಗಿ ಬೆಂಗಳೂರಿಗೆ ಹೋಗಿ ಬರ್ತೀನಿ.
ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ ಕೊಟ್ಟು ಬಂದೆ ಮತ್ತೊಂದು ಸಲ ಜೊತೆ ಸೇರ್ತಿಲ್ಲ ಅವಾಗ ವಿಷಯಗಳನ್ನ ಹಂಚ್ಕೋತೀವಿ. ಧನ್ಯವಾದಗಳು. ಎಲ್ಲಿ ಹೋಗಿ ಹೆಸರು ತೆಗಿಯೋದು ಯಾರ ರೆಡ್ಡಿ ಅವ ಏನ್ ಕಾವಲ್ಲ ಯಾರ ಕೋಚು